ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಹೆಣ್ಮಕ್ಳಾಗಿರ್ಲಿ ಗಂಡ್ಮಕ್ಳಾಗಿರ್ಲಿ ಸಿಕ್ಕಾಪಟ್ಟೆ ಸಿರಮ್ಗಳಿಗೆ ಅದೇ ರೀತಿಯಾಗಿ ಮಾಯಿಶ್ಚರೈಸ್ ಕ್ರೀಮ್ಗಳಿಗೆ ಪ್ರಾಡಕ್ಟ್ಗಳಿಗೆ ಅಡಿಕ್ಟ್ ಆಗಿರ್ತಾರೆ. ಅದರಲ್ಲೂ ಕೂಡ ಟಿವಿಯಲ್ಲಿ ಬರುವಂತಹ ಸೌಂದರ್ಯಯುತವಾದ ಆಡ್ಗಳಿಗೂ ಕೂಡ ತುಂಬಾನೇ ಅಡಿಕ್ಟ್ ಆಗಿ ತಗೊಂಡು ಬಂದು ಸಿಕ್ಕಾಪಟ್ಟೆ ಹಣ ಕೊಟ್ಟು ತಗೊಂಡು ಬಂದು ಮುಖಕ್ಕೆ ಅಪ್ಲೈ ಮಾಡ್ಕೊಳ್ತಾರೆ. ಬಟ್ ಅಪ್ಲೈ ಮಾಡಿದ ತಕ್ಷಣನೇ ಅವರೊಬ್ಬೊಬ್ಬರ ಮುಖಕ್ಕೆ ಅದು ತುಂಬಾನೇ ಹೊಳೆಯುತವಾದ ಚರ್ಮವನ್ನ ಕೊಡುತ್ತೆ. ಆದ್ರೆ ಒಬ್ಬೊಬ್ಬರಿಗೆ ತುಂಬಾನೇ ಇನ್ನು ಇಂಡೈರೆಕ್ಟ್ ಆಗಿ ಅದು ತುಂಬಾನೇ ಎಫೆಕ್ಟಿವ್ ಆಗಿರುತ್ತೆ. ಆದ್ರಿಂದ ಅಷ್ಟೆಲ್ಲ ಹಣ ಕೊಟ್ಟು ನಾವು ಅಷ್ಟೆಲ್ಲ ಪ್ರಾಡಕ್ಟ್ಸ್ ಅನ್ನ ತರೋ ಬದಲು ಮನೆಯಲ್ಲಿ ಇರುವಂತಹ ಪದಾರ್ಥಗಳಾಗಿರ್ಲಿ, ತರಕಾರಿಗಳಾಗಿರ್ಲಿ, ಹಣ್ಣುಗಳಾಗಿರ್ಲಿ, ಆ ಹಣ್ಣುಗಳಿಂದ ನಮ್ಮ ಸೌಂದರ್ಯವನ್ನ ಯಾವ ರೀತಿಯಾಗಿ ಕಾಪಾಡ್ಕೊಳ್ಬಹುದು ಅಂತ ಹೇಳಿ ನಾನ್ ನಿಮ್ಗೆ ತಿಳಿಸ್ಕೊಡ್ತೇನೆ. ಮನೆಯಲ್ಲಿ ಪಪ್ಪಾಯ ಹಣ್ಣಿರುತ್ತೆ. ಪಪ್ಪಾಯ ಹಣ್ಣಿನ ಸಿಪ್ಪೆಯನ್ನ ಬಳಸ್ಕೊಂಡು ನಮ್ಮ ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಅದು ತುಂಬಾನೇ ಚರ್ಮವನ್ನ ಹೊಳೆಯುತವಾಗಿರುತ್ತೆ. ಯಾಕಂತ ಅಂದ್ರೆ ಪಪ್ಪಾಯ ಹಣ್ಣಿನಲ್ಲಿ ವಿಟಮಿನ್ ಸಿ ಇರುತ್ತೆ. ಅದೇ ರೀತಿಯಾಗಿ ಬಾಳೆಹಣ್ಣಿನ ಸಿಪ್ಪೆಯನ್ನ ತೆಗೆದುಕೊಂಡು ಬಾಳೆಹಣ್ಣಿನ ಸಿಪ್ಪೆಯಿಂದ ನಮ್ಮ ಮುಖಕ್ಕೆ 15ರಿಂದ 20 ನಿಮಿಷಗಳ ಕಾಲ ಮಸಾಜ್ ಅನ್ನ ಮಾಡಿದ್ರೆ ನಮ್ಮ ಚರ್ಮವು ಕೂಡ ಬಹಳಷ್ಟು ಮೃದುವಾಗಿರುತ್ತೆ. ಇನ್ನು ಥರ್ಡ್ ಒನ್ ನಿಂಬೆ ಹಣ್ಣು ಹಾಗೆ ಜೇನುತುಪ್ಪವನ್ನ ಮಿಕ್ಸ್ ಮಾಡಿ ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಮ್ಮ ಚರ್ಮವನ್ನು ಕೂಡ ಮೃದುವಾಗಿ ಇಟ್ಟುಕೊಳ್ಬಹುದು. ಅದೇ ರೀತಿಯಾಗಿ ಸಿಕ್ಕಾಪಟ್ಟೆ ಅದರಲ್ಲೂ ಇವಾಗ ABC ಜ್ಯೂಸ್ ಆಗಿರ್ಲಿ, ಬೀಟ್ರೂಟ್ ಆಗಿರ್ಲಿ ಕಟ್ ಮಾಡಿ ನಾವು ಕುಡಿಯೋದ್ರಿಂದನೂ ಕೂಡ ನಮ್ಮ ಮುಖವನ್ನ ಚೆನ್ನಾಗಿಟ್ಕೊಳ್ಬಹುದು. ನೀವು ಕೂಡ ಮನೆಯಲ್ಲಿ ಹೋಗಿ ಒಂದ್ಸರಿ ಆದ್ರೂ ಟ್ರೈ ಮಾಡಿ. ಇಂತಹ ಇನ್ನಷ್ಟು ಕಂಟೆಂಟ್ಗಳಿಗಾಗಿ ಫಾಲೋ ಮಾಡಿ ಸುಮನ್ ಟಿವಿ ಕನ್ನಡ.